2007ರಲ್ಲಿ ಕೋಲಾರ ಜಿಲ್ಲೆಯಿಂದ ವಿಭಜನೆಗೊಂಡಂತಹ ಜಿಲ್ಲೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ 18ನೇ ವಾರ್ಡ್ನ ಒಂದು ಪರಿಸ್ಥಿತಿ ಹೇಗಿದೆ, ಬೇಸಿಗೆಯ ಈ ಸಂದರ್ಭದಲ್ಲಿ ಕುಡಿಯೋ ನೀರಿನ ತತ್ವಾರ ಹೇಗಿದೆ ಅನ್ನೋದರ ಕುರಿತಾಗಿ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ನಿಮಗೆ ಸವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಅಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಫ್ರೀಡಮ್ ಟಿವಿ ಇದೀಗ ಮುಂದಾಗ್ತಾ ಇರುವಂಥದ್ದು. ಏನು ಅಲ್ಲಿರುವಂತಹ ಸಮಸ್ಯೆ, ಕುಡಿಯೋ ನೀರಿನ ತತ್ವಾರ ಆ 18ನೇ ವಾರ್ಡ್ನಲ್ಲಿ ಯಾವ ರೀತಿ ಇದೆ ಮತ್ತು ಅಲ್ಲಿನ ಜನ ನೀರಿಗೋಸ್ಕರ ಯಾವ ರೀತಿ ಹಾಹಾಕಾರ ಪಡುವಂಥ ಒಂದು ಪರಿಸ್ಥಿತಿ ಇದೆ. ಬೇಸಿಗೆ ಇನ್ನೂ ಮುಗ್ದಿಲ್ಲ ಸ್ವಾಮಿ, ಸುರಿತಾ ಇರೋದು ಅಕಾಲಿಕ ಮಳೆ. ಆದರೆ ಬೇಸಿಗೆ ಈ ಸಂದರ್ಭದಲ್ಲಿ ಕುಡಿಯೋ ನೀರು 1 ವಾರ 2 ವಾರ 1 ತಿಂಗಳಾದರೂ ಕೂಡ ನೀರಿಲ್ಲ ಅಂತಂದ್ರೆ ಅಲ್ಲ ಜನರ ಪರಿಸ್ಥಿತಿ ಏನಾಗಬೇಡ. ಆ 18ನೇ ವಾರ್ಡ್ನ ಜನರ ಪರಿಸ್ಥಿತಿ ಹೇಳುತ್ತಿರೋದು, ಅಲ್ಲಿನ ಜನ ಬೆಂದಿಗೆಗಳನ್ನು ಹಿಡ್ಕೊಂಡು ಒಂದು ಬೋರ್ವೆಲಲ್ಲಿ ಹನಿ ನೀರು ಬರುತ್ತೆ ಅಂತಂದರೆ ಗಂಟೆಗಟ್ಟಲೆ ಕಾಯಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಕಾರಣ ಏನು? ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ನಗರಸಭೆ ತಿರುಗಿಯೂ ನೋಡದೇ ಇರೋದು, ಇವೆಲ್ಲವೂ ಕೂಡ ಪ್ರಮುಖ ಕಾರಣ. ಜನ ಸುಮ್ಮನೆ ಕೂತ್ಕೊಳ್ಳಲ್ಲ ಸ್ವಾಮಿ. ಚುನಾವಣೆ ಬಂದಾಗ ಅತ್ತ ತಿರುಗಿ ನೋಡುವಂಥ ಜನಪ್ರತಿನಿಧಿಗಳು ಚುನಾವಣೆ ಮುಗಿದು ತಾವು ಗೆದ್ದ ನಂತರದಲ್ಲಿ ಸಲೀಸಾಗಿ ಹೈವೇ ರೋಡಲ್ಲಿ ಮನೆಗೂ ಅಥವಾ ವಿಧಾನಸೌಧಕ್ಕೂ ಹೋಗಿ ಬರ್ತಾರೆ ವಿನಃ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಲ್ಲಿನ ವಾರ್ಡ್ಗಳಿಗೆ ಭೇಟಿ ಕೊಡೋದೇ ಇಲ್ಲ. ಇದು ನಾವು ಹೇಳ್ತಿರೋದಲ್ಲ, ಅಲ್ಲಿನ ಜನಗಳು ಹೇಳ್ತಾ ಇರೋದು. ನಮ್ಮ ಸಮಸ್ಯೆ ಆಲಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೇ ಸ್ಟೋರಿಯನ್ನು ಇಟ್ಕೊಂಡು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ವಿ ವೀಕ್ಷಕರೇ. ಇದೇ ಈ ಹೊತ್ತಿನ ವಿಶೇಷ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಎಸ್, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ, ಪ್ರಮುಖವಾಗಿ ಚಿಂತಾಮಣಿ ನಗರದ 18ನೇ ವಾರ್ಡ್ನ ಜನರ ಪರಿಸ್ಥಿತಿ. ಪೈಪ್ಲೈನ್ ಒಡೆದು 2 ತಿಂಗಳಾಗಿದೆ, ಆದರೂ ರಿಪೇರಿ ಮಾತ್ರ ಆಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಅವಾಂತರಗಳ ಸರಮಾಲೆಯೇ ಮುಂದುವರೆದಿರುವಂಥದ್ದು. ಚಿಂತಾಮಣಿ ನಗರಸಭೆಯ ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಅತ್ತ ಗಮನ ಹರಿಸ್ತಾ ಇಲ್ಲ. ಯಾಕೆಷ್ಟು ಮೊಂಡಾಟ, ಯಾಕೆಷ್ಟು ಸೋಮಾರಿತನ ಅಧಿಕಾರಿಗಳಿಗೆ? ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ಚಿಂತಾಮಣಿ ನಗರಸಭೆ ಅಧಿಕಾರಿಗಳ ಕುಂಭಕರ್ಣ ನಿದ್ದೆ ಯಾಕೆ? ಇಷ್ಟೊಂದು ಬೇಜವಾಬ್ದಾರಿತನ. ಪೈಪ್ಲೈನ್ ಒಡೆದು ಆಗಲೇ ಹಲವಾರು ದಿನಗಳಾಗಿದೆ, 2 ತಿಂಗಳೇ ಆಗಿದೆ. ಇಷ್ಟಾದರೂ ಕೂಡ ಇನ್ನೂ ಅದನ್ನು ರಿಪೇರಿ ಮಾಡುವಂಥ ಒಂದು ಪ್ರಯತ್ನಗಳಾಗೇ ಇಲ್ಲ. ಒಡೆದು ಹೋಗಿರೋ ಪೈಪ್ಲೈನ್. ಆದರೆ ಇಲ್ಲಿ ಬೇಜವಾಬ್ದಾರಿತನ ಎಷ್ಟು ಮಟ್ಟಿಗಿದೆ ನಗರಸಭೆ ಅಧಿಕಾರಿಗಳದ್ದು? ಚಿಂತಾಮಣಿ ನಗರಸಭೆ ಅಧಿಕಾರಿಗಳ ಕುಂಭಕರ್ಣ ನಿದ್ದೆಗೆ ಹಿಡಿದಂಥ ಕೈಗನ್ನಡಿ ಇಲ್ಲಿನ ಒಂದು ಜನರ ಬವಣೆ ಏನಿದೆ. ಪೈಪ್ಲೈನ್ ರಿಪೇರಿ ಮಾಡುವುದಕ್ಕೆ 60 ದಿನಗಳು, ಅಷ್ಟು ದಿನಗಳು ಬೇಕಾ ಅಧಿಕಾರಿಗಳೇ? ಜನರ ತೆರಿಗೆ ಹಣದಲ್ಲಿ AC ರೂಮಲ್ಲಿ ಇರುವಂಥವ್ರು 2 ತಿಂಗಳಾದರೂ ಕಣ್ಮುಚ್ಚಿ ಕುಳಿತಿರೋ ನಗರಸಭೆ ಆಯುಕ್ತರೆ, 18ನೇ ವಾರ್ಡ್ ಜನರ ಶಾಪ ನಿಮಗೆ ತಟ್ಟದೇ ಇರುತ್ತಾ? ಮೋಟಾರ್ ರಿಪೇರಿ, ಪೈಪ್ಲೈನ್ ನೆಪ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅಧಿಕಾರಿಗಳ ಮುಖವಾಡವನ್ನ ಕಳಚುತ್ತಾ ಇದೆ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್. ಆ ಮೂಲಕ ಅಧಿಕಾರಿಗಳು ಯಾವ ರೀತಿ ಮೈ ಮರ್ತಿದ್ದಾರೆ, ನಿದ್ರಾವಸ್ಥೆಗೆ ತಲುಪಿದ್ದಾರೆ, ಅವರನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುವಂಥ ಅಥವಾ ನಿದ್ದೆಯಲ್ಲಿರುವಂಥವ್ರನ್ನ ಎಬ್ಬಿಸುವಂಥ ಒಂದು ಪ್ರಯತ್ನವನ್ನ ಫ್ರೀಡಮ್ ಟಿವಿ ಮಾಡ್ತಾ ಇದೆ. 18ನೇ ವಾರ್ಡ್ ಜನರ ಶಾಪ ನಿಮಗೆ ತಟ್ಟದೇ ಇರುತ್ತಾ? ಮೋಟಾರ್ ರಿಪೇರಿ, ಪೈಪ್ಲೈನ್ ರಿಪೇರಿ ಇದ್ಯಾವುದು ಕೂಡ ಆಗಿಲ್ಲ. ನಗರಸಭೆ ಅಧಿಕಾರಿಗಳು ಇನ್ನೂ ಕೂಡ ಗಾಢ ನಿದ್ದೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ. ಅಂದರೆ ಪೈಪ್ ಸರಿ ಮಾಡೋದಕ್ಕೆ 2 ತಿಂಗಳು ಬೇಕಾ? ಪೈಪ್ಲೈನ್ ಒಡೆದು ಹೋಗಿದೆ, ಪೈಪು ಚರಂಡಿ ನೀರು ಅದರಲ್ಲಿ ಮಿಕ್ಸ್ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸರಿಯಾದ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗ್ತಾ ಇಲ್ಲ. ಆ ಒಂದು ಪೈಪನ್ನು ರಿಪೇರಿ ಮಾಡುವಂಥ ಪ್ರಯತ್ನಗಳು ಕೂಡ ಆಗಿಲ್ಲ. ಇದು ಒಂದು ರೀತಿಯಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಲ್ಲಿನ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಕುಡಿಯೋದಕ್ಕೆ ನೀರು ಬೇಡವಾ? ಚಿಂತಾಮಣಿ ನಗರಸಭೆಯ ಅಧಿಕಾರಿಗಳಿಗೆ ಇಷ್ಟೊಂದು ಬೇಜವಾಬ್ದಾರಿತನ ಅಂತಂದರೆ, ಸೊ ನಗರಸಭೆ ಅಧಿಕಾರಿಗಳ ಕುಂಭಕರ್ಣ ನಿದ್ದೆಗೆ ಕೊನೆ ಯಾವಾಗ?
ಯಾವಾಗ ಅವ್ರನ್ನ ನಿದ್ದೆಯಿಂದ ಎಬ್ಬಿಸುವಂಥವ್ರು ಯಾರು? ಚಿಂತಾಮಣಿಯ 18ನೇ ವಾರ್ಡು ನಿವಾಸಿಗಳು ಇನ್ಮುಂದೆ ಸಹಿಸೋದಿಲ್ಲ. ಕಾವೇರ್ತಾ ಇದೆ ಬಿಸಿಲ ಅಬ್ಬರ, ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ನೀರಿನ ಸಂಚಕಾರ ಬಂದಿದೆ. ಚಿಂತಾಮಣಿಯಲ್ಲಿ ಕುಡಿಯೋ ನೀರಿಗೋಸ್ಕರ ಪರದಾಟ ನಡೀತಾ ಇದೆ. ಪೈಪ್ಲೈನ್ ರಿಪೇರಿ ಮಾಡೋದಕ್ಕೆ 60 ದಿನಗಳು ಬೇಕು ಅಧಿಕಾರಿಗಳೇ. ಇಲ್ಲಿ ನಿವಾಸಿಗಳಿಗೆ ಹನಿ ನೀರಿಗೂ ತತ್ವಾರ ಶುರುವಾಗಿದೆ. ನಗರಸಭೆ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜನರ ತೆರಿಗೆ ಹಣದಲ್ಲಿ ಎಸಿ ರೂಮಲ್ಲಿ ಕೂರೋದಕ್ಕ ಸಂಬಳ ಕೊಡ್ತಾ ಇರೋದು ಅಧಿಕಾರಿಗಳೇ. 2 ತಿಂಗಳಾಯ್ತು ಕಣ್ಮುಚ್ಚಿ ಕುಳಿತಿರೋ ನಗರಸಭೆ ಆಯುಕ್ತರೆ. 18ನೇ ವಾರ್ಡ್ ಜನರ ಶಾಪ ನಿಮಗೆ ತಟ್ಟದೇ ಇರೋದಿಲ್ಲ. ಮೋಟಾರ್ ರಿಪೇರಿ, ಪೈಪ್ಲೈನ್ ನೆಪ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಸಿಎಂಸಿ ಅಧಿಕಾರಿಗಳ ಬೇಜವಾಬ್ದಾರಿತನದ ಆಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಚಿಂತಾಮಣಿಯಲ್ಲಿ ಸಂಚಕಾರ ಬಂದಿದೆ. ಕುಡಿಯೋ ನೀರಿನ ಪರದಾಟ ಶುರುವಾಗಿದೆ. ನೀರು ಕೇಳಿದ್ರೆ ನಗರಸಭೆ ಹಾರಿಕೆ ಉತ್ತರವನ್ನು ಕೊಡುತ್ತೆ. ಸಾರ್ವಜನಿಕರು ಎಷ್ಟು ದಿನ ನೋಡ್ತಾರ್ರಿ? ಗರಂ ಆಗೇ ಆಗ್ತಾರೆ. ಮಕ್ಕಳನ್ನ ಶಾಲೆ ಕಳಿಸೋದಕ್ಕೂ ನೀರಿಲ್ಲ, ಕುಡಿಯೋದಕ್ಕಿಲ್ಲ. ನಿತ್ಯ ಕಾಸು ಕೊಟ್ಟು ನೀರು ಕೊಳ್ಳುವಂತಹ ಒಂದು ದುಸ್ಥಿತಿ. ನಿಮ್ಮನ್ನ ಆಯ್ಕೆ ಮಾಡಿ ತಪ್ಪಿಗೆ ಜನಪ್ರತಿನಿಧಿಗಳಾದಂಥವ್ರು ಇತ್ತ ಗಮನ ಹರಿಸೋದಿಲ್ಲ ಅಂತಂದ್ರೆ ಮತ್ತೆ ಯಾಕೆ ನೀವು ಜನಪ್ರತಿನಿಧಿಗಳಾಗಿರೋದು? ಮತ್ತೆ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳು ಕಿವಿ ಹಿಂಡಿದಿರ್ತಾನೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು. 2 ದಿನಗಳ ಗಡುವು ಸಾರ್ವಜನಿಕರಿಗೆ ನೀಡ್ತಾ ಇರುವಂಥದ್ದು. ದಾಹ ತೀರಿಸದೇ ಇದ್ರೆ ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್ಗೆ ಹರಿದು ಬರ್ತಾ ಇದೆ ದೂರಿನ ಮಹಾಪೂರ. ಸಿಎಂಸಿ ಅಧಿಕಾರಿಗಳ ಬೇಜವಾಬ್ದಾರಿ ಆಟಕ್ಕೆ ಜನ ಬೇಸತ್ತು ಹೋಗಿದ್ದು, ನೀರು ಕೇಳಿದ್ರೆ ನಗರಸಭೆ ಮೋಟಾರ್ ರಿಪೇರಿಯ ನೆಪವನ್ನ ಹೇಳ್ತಾ ಇದೆ. ಇನ್ನೆಷ್ಟು ದಿನ ನೆಪ ಹೇಳ್ತೀರಿ? ನೆಪ ಹೇಳ್ತಾ 2 ತಿಂಗಳು ಈಗಾಗಲೇ ಕಾಲ ಕಳೆದಿದ್ದೀರಿ. 2 ತಿಂಗಳು ಬೇಕಾ ರಿಪೇರಿ ಮಾಡಿಸ್ಲಿಕ್ಕೆ? ಅಧಿಕಾರಿಗಳೇ ಆಲಿಸಿ, ಜನಪ್ರತಿನಿಧಿಗಳೇ ಒಮ್ಮೆ ಕಣ್ಬಿಟ್ಟು ನೋಡಿ ಇತ್ತ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ 18ನೇ ವಾರ್ಡ್ ನಿವಾಸಿಗಳ ಆಕ್ರೋಶದ ನುಡಿಗಳಿವು. ವಾರವಲ್ಲ, 2 ವಾರ ಅಲ್ಲ, ಬರೋಬ್ಬರಿ 1 ತಿಂಗಳಿಂದ ಇಲ್ಲಿನ ನಿವಾಸಿಗಳಿಗೆ ಕುಡಿಯೋ ನೀರೇ ಸಿಕ್ಕಿಲ್ಲ. ನಲ್ಲಿಗಳಲ್ಲಿ ನೀರು ಬರದೆ, ಬದುಕು ಸಾಗಿಸೋದಕ್ಕೆ ನೀರಿಲ್ಲದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಮಹಿಳೆಯರು. ಪ್ರತಿನಿತ್ಯ ದಿನನಿತ್ಯ ಬೇಕಲ್ರಿ ನೀರು. ಇದರಿಂದ ರೊಚ್ಚಿಗೆದ್ದಿದ್ದಾರೆ ಜನ. ಖಾಲಿಯ ಕೊಡ ಹಿಡಿದು ಬೀದಿಗಿಳಿದಿದ್ದಾರೆ. ಹಾಗಾದ್ರೆ ಚಿಂತಾಮಣಿಯ ಈ ವಾರ್ಡ್ನಲ್ಲಿ ಆಗಿದ್ದೇನು? ಇಲ್ಲಿದೆ ನೋಡಿ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನ ಇವತ್ತಿನ ವಿಶೇಷ ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ 18ನೇ ವಾರ್ಡ್ನಲ್ಲಿ ಸದ್ಯ ಕುಡಿಯುವ ನೀರಿಗಾಗಿ ಯುದ್ಧವೇ ನಡೀತಾ ಇದೆ. ಕಳೆದ 1 ತಿಂಗಳಿನಿಂದ ಈ ಭಾಗದಲ್ಲಿ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಲ್ಲಿಗಳಲ್ಲಿ ಹನಿ ನೀರು ಬರ್ತಾ ಇಲ್ಲ. ಇದರಿಂದಾಗಿ ದಿನನಿತ್ಯದ ಅಡುಗೆ, ಸ್ನಾನ, ಶೌಚಾಲಯ ಹಾಗೂ ಬಟ್ಟೆ ತೊಳೆಯಲು ನೀರಿಲ್ಲದೆ ಮಹಿಳೆಯರು ಮತ್ತು ಶಾಲಾ ಮಕ್ಕಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ 10 ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳ ನಿರಾಸಕ್ತಿಗೆ ಬೇಸತ್ತ ನಿವಾಸಿಗಳು ಸೇರಿದಂತೆ ನೂರಾರು ಮಹಿಳೆಯರು ಸರ್ಕಾರಿ ಬೋರ್ವೆಲ್ಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇರೋದು. ಅವ್ರಿಗೆ 1 ವಾರಕ್ಕೆ ಮುಂಚೆನೆ ತಿಳಿಸಿದ್ವಪ್ಪ, 1 ಡ್ರಮ್ ನೀರು ಬಿಡು, ಎಲ್ಲರೂ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ. ಮತ್ತೆ ನೀನು ಬಂದು ಏನಾದರೂ ರಿಪೇರಿ ಮಾಡ್ಕೋ, ಒಂದು 4 ದಿವಸ ಆದ್ಮೇಲೆ ನೀರು ಬಿಟ್ಟರು ಪರವಾಗಿಲ್ಲ, ಸಮಸ್ಯೆ ದೊಡ್ಡದಾಗಲ್ಲ ಅಂತ ಹೇಳಿದ್ವಿ. ಆದ್ರೂ ಕಿವಿ ಮೇಲೆ ಹಾಕ್ಕೊಳ್ತೀರ. ಅವರು ಕೆಲಸನೇ ಮಾಡ್ತಾ ಇಲ್ಲ, ನೀರು ಬೀಳಲಿಲ್ಲ. ಇವತ್ತು ಇವ್ರು ಬಂದಿದ್ದಾರೆ, ಯಾರು ರಿಪೇರಿ ಮಾಡೋರು. ಇವ್ರಿಗೆ ಹೋಗಿ ಅಪ್ಪ ನಿಮ್ಗೆ ಯಾವಾಗ ಹೇಳಿದ್ರು ಅಂತ ಕೇಳಿದ್ರೆ ನಿನ್ನೆ ಫೋನ್ ಮಾಡಿ ನಿನ್ನೆ ಹೇಳಿದ್ರಂತೆ. ನೀರು ಸಮಸ್ಯೆ ಇರೋದು 1.5 ವಾರದಿಂದ. ಇನ್ನು ಜನಸಾಮಾನ್ಯರು ನೀರು ಯಾಕೆ ಬರ್ತಿಲ್ಲ ಅಂತ ನಗರಸಭೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಅಧಿಕಾರಿಗಳು ಮಾತ್ರ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರೆ. ಮೋಟಾರ್ ರಿಪೇರಿ ಆಗಿದೆ, ಇಲ್ಲವೇ ಪೈಪ್ಲೈನ್ ಒಡೆದು ಹೋಗಿದೆ ಎಂಬ ಹಾರಿಕೆ ಉತ್ತರ ನೀಡಿ ಸಾಗ್ ಹಾಕ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕಾಸು ಕೊಟ್ಟು ಟ್ಯಾಂಕರ್ ನೀರು ಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು, ಬಡ ಕುಟುಂಬಗಳು ಕೈಯಲ್ಲಿ ಕಾಸಿಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ನಮಗೆ 1 ತಿಂಗಳಿಂದ ನೀರಿಲ್ಲ ಸ್ವಾಮಿ, ಮಕ್ಕಳನ್ನ ಶಾಲೆಗೆ ಕಳುಹಿಸಲು, ಸ್ನಾನ ಮಾಡಿಸಲು ನೀರಿಲ್ಲದೆ ಕಷ್ಟ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಕಾಸು ಕೊಟ್ಟು ನೀರು ಕೊಂಡುಕೊಳ್ಳುವ ಪರಿಸ್ಥಿತಿ ಬಂದಿದೆ. ನಗರಸಭೆಯವರು ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲದಿದ್ರೆ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ನಮ್ಗೊಂದು ತಿಂಗಳಿಂದ ನೀರು ಬರ್ತಾ ಇಲ್ಲ. ಯಾರು ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ನಮಗೆ. ಮನೆ ಮುಂದೆ ಶುಕ್ರವಾರ ಅಂತ ಕೂಡ ಇಲ್ಲ, ಯಾವ ದಿನ ಅಂತಾನೂ ಇಲ್ಲ. ಮಕ್ಕಳು ಕೂಡ ಸ್ನಾನ ಮಾಡೋದಕ್ಕೆ ಕೂಡ ನೀರಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಮ ವಾರದಲ್ಲಿ ಇದ್ದಾರೆ ಒಂದು 250 ಜನ, 300 ಜನ, 400 ಜನನೇ ಇದ್ದಾರೆ. ಇನ್ನೂ ತುಂಬ ಜನನೇ ಇದ್ದಾರೆ. ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನೀರಿಗೆ. ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ರೆಸ್ಪಾಂಡ್ ಆಗ್ತಾ ಇಲ್ಲ. ನಮ್ಗೆ ನೀರು ಬಿಡ್ತಾ ಇಲ್ಲ. ಎಲ್ಲ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತಿದ್ದಾರೆ ನೀರಿಗೆ. ಏರಿಯಾದಲ್ಲಿ ನಮ್ಮ ಭಾವರೆಲ್ಲ ಹೋಗಿ ಹೇಳಿದ್ದಾರೆ, ಈಗ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ಹೇಳ್ತಾರೆ, ನೀರು ಬಿಡ್ತಾ ಇಲ್ಲ. ಇಲ್ಲಿನ ಪೈಪ್ ಲೈನ್ ಒಡೆದು ಬರೋಬ್ಬರಿ 2 ತಿಂಗಳು ಕಳೆದ್ರು ಅದನ್ನ ಸರಿಪಡಿಸುವ ಕನಿಷ್ಠ ಸೌಜನ್ಯವನ್ನು ಚಿಂತಾಮಣಿ ನಗರಸಭೆ ತೋರ್ತಾ ಇಲ್ಲ. ವಾರಕ್ಕೆ ಕನಿಷ್ಠ 2 ಬಾರಿ ಆದ್ರೂ ನೀರು ಬಿಡಿಯಂತಹ ಸಾರ್ವಜನಿಕರು ಅಂಗಲಾಚ್ತಾ ಇದ್ದಾರೆ. ಕೊನೆಗೂ ರೊಚ್ಚಿಗೆದ್ದ ನಿವಾಸಿಗಳು ನಗರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರುವ ಸಾರ್ವಜನಿಕರು ಮುಂದಿನ 2 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಯದಿದ್ರೆ ಇಡೀ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳಿಗೆ ಜನರ ಕಷ್ಟ ಅರ್ಥವಾಗ್ತಾ ಇಲ್ವೇ? ಪೈಪ್ಲೈನ್ ಒಡೆದು 2 ತಿಂಗಳಾದ್ರೂ ರಿಪೇರಿ ಮಾಡದಷ್ಟು ನಿಷ್ಕ್ರಿಯವಾಗಿದೆಯೇ ಚಿಂತಾಮಣಿ ನಗರಸಭೆ? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು 18ನೇ ವಾರ್ಡ್ನ ಜನರ ದಾಹವನ್ನ ತೀರಿಸಲಿ ಎಂಬುದೇ ನಮ್ಮ ಆಶಯ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗಾಗಿ ಸಂತೋಷ್, ಫ್ರೀಡಂ ಟಿವಿ, ಚಿಕ್ಕಬಳ್ಳಾಪುರ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ 18ನೇ ವಾರ್ಡ್ನಲ್ಲಿ ಸದ್ಯ ಕುಡಿಯುವ ನೀರಿಗೋಸ್ಕರ ಬಹುದೊಡ್ಡ ಯುದ್ಧವೇ ನಡೀತಾ ಇದೆ. ಕಳೆದ 1 ತಿಂಗಳಾಯಿತು ಈ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಹಾಗೇ ಇದೆ. ನೀರಿನ ಸರಬರಾಜು ಆಗ್ತಾ ಇಲ್ಲ, ನಲ್ಲಿಗಳಲ್ಲಿ ಹನಿ ನೀರು ಬರ್ತಾ ಇಲ್ಲ. ದಿನನಿತ್ಯದ ಅಡುಗೆ, ಸ್ನಾನ, ಶೌಚಾಲಯ ಹಾಗೆಯೇ ಬಟ್ಟೆ ತೊಳೆಯೋದಕ್ಕೂ ಕೂಡ ನೀರಿಲ್ಲ ಅಂತಂದರೆ ಜನ ಅಲ್ಲಿನ ಬದುಕನ್ನು ಹೇಗೆ ನಡೆಸಬೇಕಾಗುತ್ತೆ? ಅಲ್ಲಿರುವಂಥ ಜನ ಏನೋ ಶಾಲಾ ಕಾಲೇಜುಗಳಿಗೆ ಮಕ್ಕಳು ವಿದ್ಯಾರ್ಥಿಗಳು ಹೋಗಬೇಕಾಗುತ್ತೆ, ಪ್ರತಿನಿತ್ಯ ಸ್ನಾನ ಮಾಡಲಿಕ್ಕೂ ನೀರಿಲ್ಲ ಅಂತಂದಾಗ ಮಕ್ಕಳನ್ನು ಹಾಗೆ ಕಳಿಸೋದಕ್ಕೂ ಆಗೋದಿಲ್ಲ. ಇಂಥ ಒಂದು ಬವಣೆಯಲ್ಲಿ ಅಲ್ಲಿನ ಜನ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿಯಿಂದ. ಈ ಬಗ್ಗೆ ಸಂತೋಷ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸಂತೋಷ್, ಚಿಂತಾಮಣಿಯ 18ನೇ ವಾರ್ಡ್ನ ಪರಿಸ್ಥಿತಿ ಸದ್ಯ ಹೇಗಿದೆ? ಯಾಕೆಂದ್ರೆ ಅಲ್ಲಿನ ಸ್ಥಳೀಯರು ಮಾತಾಡೋದನ್ನ ಕೇಳ್ತಾ ಇದ್ವಿ. ಹನಿ ನೀರು ಇಲ್ಲ ಸರ್, 1 ತಿಂಗಳಾಯಿತು, 1 ತಿಂಗಳು ಕೂಡ ನೀರಿಲ್ಲ ಅಂತ. ಹೇಗೆ ಅಲ್ಲಿನ ಜನ ಬದುಕ್ತಾರೆ? ಸೊ ನಗರಸಭೆ ಅಧಿಕಾರಿಗಳಿಗೆ ಸ್ವಲ್ಪನಾದರೂ ಕಿಂಚಿತ್ತಾದರೂ ಮನುಷ್ಯತ್ವ ಅನ್ನೋದು ಇರಬೇಕಲ್ಲ ಅಂತ ಯಾವ ರೀತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ. ಎಸ್, ಖಂಡಿತ ವಸಂತ. ಏನು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ, ಅದು ನಮ್ಮ ಉನ್ನತ ಶಿಕ್ಷಣ ಸಚಿವರ ತವರೂರಲ್ಲಿ ಇಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನಗರದ 18ನೇ ವಾರ್ಡ್ನಲ್ಲಿ ಕಳೆದ 1 ತಿಂಗಳಿಂದ ಕುಡಿಯೋದಕ್ಕಿರ್ಬೋದು ಅಥವಾ ದಿನನಿತ್ಯದ ಬೇರೆ ಕೆಲಸ ಕಾರ್ಯಗಳಿಗಿರ್ಬೋದು ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಈಗ ಒಂದು ಬೇರೆ ಏನೇ ಒಂದು ಕುಡಿಯೋ ನೀರಿಗೂ ಸಹ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನೀರು ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಸುಮಾರು 1 ತಿಂಗಳಿಂದನೂ ಸಹ ಅಲ್ಲಿನ ಆಯುಕ್ತರಾಗಿರ್ತಕ್ಕಂತಹ ಚಲಪತಿ ಅವರಿಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದಕ್ಕೂ ಸಹ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಇವರು ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿನ ಪೈಪ್ ರಿಪೇರಿ ಆಗಿದೆ, ಹೊಡೆದೋಗಿದೆ, ಮೋಟರ್ ರಿಪೇರಿ ಆಗಿದೆ, ಸರಿಪಡಿಸ್ತಾ ಇದೀವಿ, ನಾವು ನಿಮ್ಗೆ ನೀರನ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಅಲ್ಲಿನ ಜನಗಳಿಗೆ ಕುಡಿಯೋದಕ್ಕಾಗಿರ್ಲಿ ಅಥವಾ ಮೂಲಭೂತ ಸೌಕರ್ಯಗಳಿಗೆ ನೀರನ್ನಾಗ್ಲಿ ಒದಗಿಸ್ತಕ್ಕಂತಹ ಕೆಲಸವನ್ನು ಸಹ ಮಾಡಿಲ್ಲ ಅಂತಾನೆ ಹೇಳ್ಬಹುದು. ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂತಹ ಅಲ್ಲಿನ ಜನರು ಇವಾಗ ಏನ್ ಮಾಡಿದಾರೆ, ಬಿಂದೆಗಳನ್ನ ತಗೊಂಡು ಖಾಲಿ ಕೊಡಗಳನ್ನ ಹಿಡ್ಕೊಂಡು ಬೋರ್ವೆಲ್ ಮುಂಭಾಗ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ನಮಗೆ ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ನಗರಸಭೆಗೆ ಮುತ್ತಿಗೆಯನ್ನ ಹಾಕಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ನಡೆಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸಂತೋಷ್, ಪೈಪ್ ಲೈನ್ ಒಡೆದು ಈಗಾಗಲೇ ಸುಮಾರು 1 ತಿಂಗಳ ಮೇಲಾಗಿದೆ. ಇಷ್ಟಾದ್ರೂ ಸಂಬಂಧಪಟ್ಟಂತವರು ಯಾಕೆ ಸುಮ್ಮನೆ ಇದ್ದಾರೆ ಅಂತ? ಎಸ್, ಖಂಡಿತ. ಆ ಪೈಪ್ ಅನ್ನ ಸರಿಪಡಿಸೋದಕ್ಕೆ ಕೇವಲ ಒಂದು 10 ನಿಮಿಷ ಇಲ್ಲ 1 ಅವರ್ ಟೈಮ್ ಸಾಕಾಗುತ್ತೆ. ಆದ್ರೆ ಒಂದು 60 ದಿನ ಸಮಯ ಕಳೆದ್ರು ಸಹ ಅದನ್ನ ಒಂದು ಸರಿಪಡಿಸ್ತಕ್ಕಂತ ಒಂದು ಇದು ಸಹ ಇವ್ರಿಗೆ ಇಲ್ಲ ಅಂತಾನೆ ಹೇಳ್ಬಹುದು ಅಧಿಕಾರಿಗಳಿಗೆ. ಯಾಕೆ ಅನ್ನೋದು ಸಹ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಅಲ್ಲದೆ ಈಗ ಚುನಾಯಿತ ಪ್ರತಿನಿಧಿಗಳು ಅಲ್ಲಿಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ಈಗ ಚುನಾಯಿತ ಪ್ರತಿನಿಧಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ.
ಸರಿಪಡಿಸ್ತಕ್ಕಂತ ಒಂದು ಗಮನಕ್ಕೂ ಸಹ ಹೋಗ್ತಾ ಇಲ್ಲ. ಈ ಬಗ್ಗೆ ಸಚಿವರ ಗಮನಕ್ಕೂ ಸಹ ಇದೆ, ಆದ್ರೆ ಅವರು ಸಹ ಈ ಇಲ್ಲಿನ ಸ್ಥಳೀಯ ನಿವಾಸಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಅಲ್ಲ ಸಂತೋಷ್, ಅಲ್ಲಿ ಟ್ಯಾಂಕರ್ ಮಾಫಿಯಾ ಏನಾದ್ರು ಕೆಲಸ ಮಾಡ್ತಾ ಇದೆಯಾ ಅಂತ? ಎಸ್, ಖಂಡಿತ. ಈಗ ಒಂದು ಟ್ಯಾಂಕರ್ಗೆ ಬಂದು 800ರಿಂದ 1000 ರೂಪಾಯಿ ಕೊಟ್ಟು ಅಲ್ಲಿನ ನಿವಾಸಿಗಳು 10 ಮನೆಯವರು ಸೇರಿ ಒಂದೊಂದು ಟ್ಯಾಂಕರ್ಗಳಿಂದ ನೀರನ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಅಧಿಕಾರಿಗಳೇನಾದ್ರು ಟ್ಯಾಂಕರ್ ಮಾಫಿಯಾದವರಿಗೆ ಸಾಥ್ ಕೊಡ್ತಾ ಇದಾರಾ, ಟ್ಯಾಂಕರ್ನವರು ಸಂಪಾದನೆ ಮಾಡ್ಕೊಳ್ಳಿ ಅಂತೇಳಿ ಏನಾದ್ರು ಈ ರೀತಿ ಮಾಡ್ತಾ ಇದಾರ ಅನ್ನುವಂಥದ್ದು ಸಹ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಈಗ ನಗರಸಭೆ ಕಚೇರಿಯಲ್ಲಿ ಕಮಿಷನರ್ ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ನೀಡುವಂತಹ ಒಂದು ನಿಟ್ಟಿನಲ್ಲಿ ಏನಾದರೂ ಮುಂದಾಗಿದ್ದಾರಾ ಹೇಗೆ ಅಂತ? ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಾನು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕಳೆದ 15 ದಿನಗಳ ಮುಂಚೆ ನಾವು ಸಹ ಅಲ್ಲಿಗೆ ಭೇಟಿ ಕೊಟ್ಟಿದ್ವಿ. ಅವರನ್ನ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ, ಈ ವಿಚಾರದಲ್ಲಿ ನಾನು ಗಮನ ಹರಿಸಿದ್ದೀನಿ, ನಮ್ಮ ಎಲ್ಲಾ ಅಧಿಕಾರಿಗಳಿಗೂ ಸಹ ಸೂಚನೆಯನ್ನ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಇದುವರೆಗೂ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಹುನ್ನಾರಕ್ಕೆ ಇವರು ಹೋಗಿಲ್ಲ ಅಂತಾನೆ ಹೇಳ್ಬೋದು. ಅಲ್ಲದೆ ಮೊನ್ನೆ ಇದು ಅತಿ ಜಾಸ್ತಿ ಗಲಾಟೆ ಶುರುವಾದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು, ನಾನ್ ನೀರನ್ನ ಬಿಡ್ತೀವಿ, ನಾವ್ ಅಲ್ಲಿನ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಅಂತೇಳಿ ಕೆಲವೊಂದಷ್ಟು ಪೈಪ್ ಲೈನ್ ಅನ್ನ ಸರಿಪಡಿಸಿದ್ದಾರೆ. ಇನ್ನು ಉಳಿದಿದ್ದಂತನ್ನೆಲ್ಲ ಹಾಗೆ ಬಿಟ್ಟು ಈಗ ನೀರು ಬರ್ತಾ ಇಲ್ಲ. ಒಂದು ಅರ್ಧ ಏರಿಯಾಗೆ ನೀರು ಹೋಗ್ತಾ ಇದೆ, ಇನ್ನು ಅರ್ಧ ಏರಿಯಾ ಸಂಪೂರ್ಣವಾಗಿ ನೀರು ಸ್ಥಗಿತ ಆಗಿದೆ. ಈಗ ಒಂದ್ ಕಡೆ ಕಮಿಷನರ್ಗೆ ಫೋನ್ ಮಾಡಿ ಅವರ ಜೊತೆ ಮಾತಾಡೋಣ ಅನ್ನುವಂಥ ಒಂದು ಕಾರಣಕ್ಕೆ ಫ್ರೀಡಮ್ ಟಿವಿ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತಂದರೆ ಇನ್ನು ಅಲ್ಲಿನ ಜನರಿಗೆ ಇನ್ನು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅವ್ರ ವರ್ತನೆಯಲ್ಲೇ. ಈ ಬೋರ್ವೆಲ್ಗಳು ಇರುವಂಥ ಬೋರ್ವೆಲ್ಗಳಾದರೂ ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಹೇಗೆ ಅಂತ ಅಲ್ಲಿ? ಬೋರ್ವೆಲ್ಗಳು ಎಚ್ಚೆತ್ತವಾಗಿ ಇದಾವೆ, ಬೋರ್ವೆಲ್ಗಳಲ್ಲಿ ನೀರು ಸಹ ಇದೆ. ಆದ್ರೆ ಅಲ್ಲಿನ ಮೋಟಾರ್ಗಳು ರಿಪೇರಿ ಆದ್ರೆ ಅದನ್ನ ಸರಿಪಡಿಸ್ಬೇಕು, ಅದನ್ನ ಅತಿ ಶೀಘ್ರದಲ್ಲಿ ಸರಿಪಡಿಸಿ ಜನಗಳಿಗೆ ಇಲ್ಲಿನ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ರೀತಿ ಮಾಡಬೇಕು ಅನ್ನುವಂತ ಇದಕ್ಕೆ ಹೋಗ್ತಾ ಇಲ್ಲ. ಒಂದು ಬೋರ್ವೆಲ್ ರಿಪೇರಿ ಆಗಿ 1 ತಿಂಗಳು ಕಳೆದ್ರು ಸಹ ಇದುವರೆಗೂ ನಾವು ಅದನ್ನ ರೆಡಿ ಮಾಡಿಸ್ತಾ ಇದೀವಿ ಅಂತಾನೆ ಹೇಳ್ತಾ ಇದಾರೆ ವಿನಃ ಆ ಬೋರ್ವೆಲ್ ಇಂದ ಒಳಗಡೆ ಮೋಟರ್ ಏನಾಗಿದೆ ಅಂತೇಳಿ ಹೊರಗಡೆ ತೆಗಿಸ್ತಕ್ಕಂತ ಒಂದು ಇದು ಸಹ ಇವರಿಗಿಲ್ಲ. ಓಕೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಏನಾದರೂ ದೌಡಾಯಿಸಿ 1 ತಿಂಗಳಿಂದ ಈ ರೀತಿ ನೀರಿನ ತತ್ವಾರ ಇದೆ, ಹೋಗಿ ನೋಡೋಣ ಅಂತ ಒಂದು ಕನಿಷ್ಠ ಸೌಜನ್ಯ ಏನಾದರೂ ತೋರಿಸಿದಾರ ಹೇಗೆ? ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿನ ಕೆಲ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಾವು ಪಕ್ಕದ ವಾರ್ಡಿಂದ ನಿಮ್ಗೆ ನೀರನ್ನ ಕೊಡ್ತೀವಿ, ಇದು ಈ ಬೋರ್ವೆಲ್ ಸರಿಪಡಿಸಿದ ನಂತರ ನಿಮ್ಗೆ ಸದಾ ನೀರನ್ನ ಕೊಡೋ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಪಕ್ಕದ ವಾರ್ಡಿಂದ ನೀರನ್ನ ಇಲ್ಲಿ ಕೊಡೋದಕ್ಕೆ ಪಕ್ಕದ ವಾರ್ಡ್ಗೆ ನೀರ್ ಸಾಕಾಗೋದಿಲ್ಲ, ಇನ್ನು ಇಲ್ಲಿಗೆ ಇವ್ರು ಯಾವ ರೀತಿ ಕೊಡೋದಕ್ಕೆ ಸಾಧ್ಯ? ಇದರಿಂದ ಈಗ ಜನ ತುಂಬಾ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಅಲ್ಲಿನ ಸ್ಥಳೀಯರು. ಈಗ ಸಂಪೂರ್ಣ 18ನೇ ವಾರ್ಡ್ ಏನಿದೆ, ಆ 18ನೇ ವಾರ್ಡ್ ಸಂಪೂರ್ಣವಾಗಿ ಅಂದ್ರೆ ನೀರು ಪೂರೈಕೆ ಆಗ್ತಾ ಇಲ್ವಾ, ಅಥವಾ ಕೆಲವು ಭಾಗಗಳಿಗೆ ಮಾತ್ರ ನೀರು ಬರ್ತಾ ಇದ್ದು ಇನ್ನು ಕೆಲವು ಕಡೆ ಮಾತ್ರ ಈ ಸಮಸ್ಯೆ ಇರೋದಾ ಅಂತ? ಈಗ ಕಳೆದ ಒಂದು 3-4 ದಿನದಿಂದ ಆ ವಾರ್ಡಿನ ಕೆಲವೊಂದು ಭಾಗಗಳಿಗೆ ನೀರು ಹೋಗ್ತಾ ಇದೆ, ಅಲ್ಲಿಂದನೇ ಬೇರೆ ಮನೆಗಳವರು ಸಹ ನೀರನ್ನ ತಗೊಂಡ್ ಬರ್ತಾ ಇದಾರೆ. ಒಂದ್ ಲೆಕ್ಕ ಕೇಳ್ಬೇಕು ಅಂತ ಸಂಪೂರ್ಣ ವಾರ್ಡ್ಗೆ ನೀರಿನ ವ್ಯವಸ್ಥೆ ಇಲ್ಲ ಅಂತಲೇ ಹೇಳ್ಬಹುದು. ಅಲ್ಲ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ತಿರುಗಿ ನೋಡುವಂತಹ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಆ ನಂತರದಲ್ಲಿ ಅವರು ಭಾವನೆ ಕೇಳೋದಕ್ಕೆ ರೆಡಿ ಇರಲ್ವಲ್ಲ ಅಂತ. ಸಂತೋಷ್ನ ಧ್ವನಿ ಕೇಳಿಸ್ತಿದ್ಯಾ? ಅಲ್ಲ, ಕೇಳಿಸ್ತಾ ಇದೆ ಈಗ. ಅಲ್ಲ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಭೇಟಿ ಕೊಡುವಂತ ಜನಪ್ರತಿನಿಧಿಗಳು ನಂತರ ತಿರುಗಿಯೂ ನೋಡಲ್ವಲ್ಲ ಅಂತ. ಎಸ್, ಈಗ ಅದೇ ತರ ಒಂದು ಪರಿಸ್ಥಿತಿ ಅಲ್ಲಿ ಉದ್ವಿಗ್ನ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಅಲ್ಲಿ ಇಷ್ಟು ದಿವಸ ಕೌನ್ಸಿಲರ್ಗಳಾಗಿ ಆಯ್ಕೆ ಆಗಿದ್ರು. ಆದ್ರೆ ಚುನಾವಣೆ ಸಮಯದಲ್ಲಿ ಅಲ್ಲಿ ಅವರು ಕೊಟ್ಟಂತಹ ಭರವಸೆಗಳನ್ನ ಇದುವರೆಗೂ ಸಹ ಈಡೇರಿಸಿಲ್ಲ. ಕೇವಲ ಕುಡಿಯೋ ನೀರಿನ ವ್ಯವಸ್ಥೆ ಒಂದೇ ಅಲ್ಲ, ಇಲ್ಲಿನ ಸ್ವಚ್ಛತೆ ಬಗ್ಗೆಯೂ ಸಹ ಇಲ್ಲಿನ ಕೌನ್ಸಿಲರ್ಗಳು ಗಮನ ಹರಿಸಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಮತ ಕೇಳೋದಕ್ಕೆ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಬಂದರೂ ಸಹ ನಾವು ಒಂದು ಚುನಾವಣೆಯನ್ನು ಸಹ ಬಹಿಷ್ಕಾರ ಮಾಡ್ತೀವಿ ಅನ್ನುವಂತ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಈಗ. ಈಗ ಸ್ಥಳೀಯರು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಹನಿ ನೀರಿಗೂ ಕೂಡ ತತ್ವಾರ ಬಂದಿದೆ, ನೀರನ್ನು ಹೆಂಗ್ ಹೊಂದಿಸ್ತಾರೆ ಅಂತ ದಿನನಿತ್ಯದ ಬಳಕೆಗೆ? ಈಗ ದಿನನಿತ್ಯದ ಬಳಕೆಗೆ ಒಂದು 10 ಜನ 15 ಜನ ಮನೆಗಳವರು ಸೇರ್ಕೊಂಡು ಪ್ರತಿನಿತ್ಯ ಒಂದೊಂದು ಟ್ಯಾಂಕರ್ ಗಳಿಂದ ನೀರನ್ನ ಹಾಕ್ಸ್ಕೊಂಡು ಅವರು ಕುಡಿಯೋದಕ್ಕೆ ಅಂತಲ್ಲ, ಈಗ ಸ್ನಾನಕ್ಕೆ ನೀರ್ ಬಳಸ್ಬೇಕಂದ್ರೂ ಸಹ ನೀರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ನೀರನ್ನ ಯೂಸ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ತಿದ್ದಾರೆ ಈಗ. ಈಗ ಟ್ಯಾಂಕರ್ ನೀರಿಗೆ ಎಷ್ಟು ಕೊಡ್ಬೇಕಾಗತ್ತೆ? ಒಂದು ಟ್ಯಾಂಕರ್ಗೆ 800ರಿಂದ 1000 ರೂಪಾಯಿ ಹೋಗ್ತಾ ಇದೆ ಈಗ ಈ ಏರಿಯಾದಲ್ಲಿ. ಒಂದಷ್ಟು ನಾನು ಆರಂಭದಲ್ಲೇ ಒಂದು ಪ್ರಶ್ನೆ ಕೇಳಿದೆ, ಬಹುಶಃ ಅಂತ ಒಂದು ಅನುಮಾನ ಕಾಡುತ್ತೆ ಸಹಜವಾಗೇನೆ. ಅಂದ್ರೆ ಟ್ಯಾಂಕರ್ ಮಾಫಿಯಾ ಜೊತೆ ಏನಾದ್ರು ಕೈ ಜೋಡಿಸಿದಾರ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ. ಬಹುಶಃ ಆ ವಿಚಾರವಾಗಿ ಏನಾದ್ರು ಆಕ್ರೋಶ ಹೊರ ಹಾಕ್ತಾರ ಸ್ಥಳೀಯರು? 100%. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಈಗ ಸ್ಥಳೀಯರು ಅದನ್ನ ಹೇಳ್ತಾ ಇದ್ದಾರೆ. ಈಗ ನಾವಿಲ್ಲಿ 800ರಿಂದ 1000 ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ್ ಇಂದ ನೀರನ್ನ ಹಾಕ್ಸ್ಕೊಳ್ತಾ ಇದೀವಿ.
ಅಟ್ಲೀಸ್ಟ್ ನಗರಸಭೆಯಿಂದ ಆದ್ರೂ ನಗರಸಭೆಯ ಒಂದು ಟ್ಯಾಂಕರ್ ಅಲ್ಲಿ ನಮ್ಗೆ ನೀರನ್ನ ಕೊಡಂತ ಒಂದು ಕೆಲಸವನ್ನ ಮಾಡಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆನ ಅಲ್ಲಿನ ಅಧಿಕಾರಿಗಳು ಕೊಡ್ತಾ ಇಲ್ಲ. ಅಂದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಏನನ್ಸುತ್ತೆ ಅಂತಂದ್ರೆ ಅಲ್ಲಿನ ಟ್ಯಾಂಕರ್ ಮಾಫಿಯಾದವ್ರ ಜೊತೆ ಇಲ್ಲಿನ ಅಧಿಕಾರಿಗಳು ಏನಾದ್ರು ಶಾಮೀಲಾಗಿದಾರ, ಇವ್ರಿಗೂ ಏನಾದ್ರು ಅದರಿಂದ ಕಮಿಷನ್ ಹೋಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನವನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಿಯಮಿತವಾಗಿ ನೀರಿನ ಬಿಲ್ ಅಂತೂ ಪೇ ಮಾಡ್ತಾನೆ ಇದ್ದಾರೆ ಸ್ಥಳೀಯರು. ಖಂಡಿತ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ದಿನನಿತ್ಯ ಕಸವನ್ನು ಸಹ ಹೊರಗಡೆ ತೆಗೆಯಲ್ವಲ್ಲ ನಗರಸಭೆಯವರು. ಆದ್ರೂ ನೀರಿಲ್ಲ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಚಿಕ್ಕಬಳ್ಳಾಪುರದ, ಅದು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಈ 18ನೇ ವಾರ್ಡ್ನ, ಚಿಂತಾಮಣಿ ನಗರದ 18ನೇ ವಾರ್ಡ್ನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಯಾವ ರೀತಿ ಅಲ್ಲಿನ ನೀರಿನ ತತ್ವಾರ ಇದೆ. ಇನ್ನೂ ಬೇಸಿಗೆ ಮುಗಿದಿಲ್ಲ, ಮುಂಗಾರು ಆರಂಭ ಆಗಿಲ್ಲ, ಅಕಾಲಿಕ ಮಳೆ ಸುರಿತಾ ಇದೆ. ಇದರ ನಡುವೆ ಹನಿ ನೀರಿಗೂ ಕೂಡ ತತ್ವಾರ ಬಂದೊದಗ್ತಾ ಇರುವಂಥದ್ದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಇದು ಕಳೆದ 1 ತಿಂಗಳಿಂದ ಇದೇ ರೀತಿ ಸಮಸ್ಯೆ ಇದೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಆ ಒಡೆದೋಗಿರುವಂಥ ಒಂದು ಪೈಪ್ ಲೈನ್ ಏನಿದೆ, ಆ ಪೈಪನ್ನು ರಿಪೇರಿ ಮಾಡಲಿಕ್ಕೆ ಬರೀ ಅರ್ಧ ಗಂಟೆ 1 ಅವರ್ ಮಾತ್ರ ಸಾಕಾಗುತ್ತೆ. ಆದರೆ 1 ತಿಂಗಳಾದರೂ ಕೂಡ ಇತ್ತ ತಿರುಗಿಯೂ ನೋಡೋದಿಲ್ಲ ಅಂತ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ ಸ್ಥಳೀಯರು. CMC ಅಧಿಕಾರಿಗಳ ಬೇಜವಾಬ್ದಾರಿತನದ ಆಟಕ್ಕೆ ಬೇಸತ್ತು ಹೋಗಿರುವಂಥ ಜನ ಸಹಜವಾಗಿಯೇ ಹಾರಿಕೆ ಉತ್ತರವನ್ನು ಕೊಡುವಂಥ ಅಧಿಕಾರಿಗಳನ್ನು ಈ ವೇಳೆ ನಾವು ಪ್ರಶ್ನೆ ಮಾಡೇ ತೀರ್ತೇವೆ, ಬೃಹತ್ ಪ್ರತಿಭಟನೆಗೂ ಕೂಡ ನಾವು ಸಜ್ಜಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ನಿತ್ಯ ಕಾಸು ಕೊಟ್ಟರೆ ನೀರು ಕೊಳ್ಳಬೇಕಾದ, ಅಂದರೆ ನಿತ್ಯ ಕಾಸು ಕೊಟ್ಟು ನೀರು ಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ನೋವಿನ ನುಡಿಗಳು. ನಗರಸಭೆಯ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾರೆ, ಎಚ್ಚೆತ್ಕೊಳ್ಳೋದೇ ಇಲ್ಲ. ಸಮಸ್ಯೆ ಬಗೆಹರಿಸ್ತಾ ಇದ್ರೆ ನಗರಸಭೆಗೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕೋದು ಗ್ಯಾರಂಟಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಚಿಂತಾಮಣಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಸ್ಥಳೀಯರು. ಗಮನಿಸ್ತಾ ಹೋಗಬಹುದು ಅಲ್ಲಿನ ಪರಿಸ್ಥಿತಿಯ ಕುರಿತು. ನಗರಸಭೆ ಚಿಂತಾಮಣಿಯ ಅಲ್ಲಿನ ಅಧಿಕಾರಿಗಳು ಮೈಮರೆತು ಕೂತಂತೆ ಕಾಣಿಸ್ತಾ ಇದೆ. ಅಲ್ಲಿನ ಜನ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದಾರೆ, ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಜನರ ಬವಣೆಯನ್ನು ಆಲಿಸುವಂಥ ಒಂದು ಪರಿಸ್ಥಿತಿ ಇಲ್ಲ. ಕಾರಣ ಯಾಕೆ ಹೇಳಿ? ಅವ್ರ ಮನೆಗೆ ಚೆನ್ನಾಗಿ ನೀರು ಬರ್ತಿದ್ಯಾ? ಅವರು ಪ್ರತಿನಿತ್ಯ ಸ್ನಾನ ಮಾಡ್ತಾರಾ? ದಿನನಿತ್ಯದ ಬಳಕೆಗೆ ನೀರನ್ನು ಬಳಸ್ತಾರಾ? ಅವ್ರಿಗೆ ನೀರು ಬಂದರೆ ಸಾಕು, ಬೇರೆಯವ್ರ ಪಾಡೇನು? ಬೇರೆಯವ್ರ ಪಾಡು ಅಥವಾ ಬೇರೆಯವ್ರ ಕಷ್ಟ ಏನಾದರೂ ಏನಾಗಬೇಕು, ನಮಗೆ ಅವ್ರಿಗೆ ಏನು ತೊಂದರೆ ಇದ್ರೆ ನಮಗೇನಾಗಬೇಕು ಅನ್ನುವಂಥ ಒಂದು ಮನೋಭಾವ ಇದೆಯಲ್ಲ, ನಗರಸಭೆ ಅಧಿಕಾರಿಗಳ ಮನೋಭಾವ ಇದೆಯಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು ನಿಜವಾಗಲೂ. ಅಲ್ಲಿನ ಜನರ ಪರಿಸ್ಥಿತಿಯನ್ನು ಕೇಳುವಂಥ ಒಂದು ಸೌಜನ್ಯತೆ ಇಲ್ಲ. ಅಲ್ಲಿ ಬಂದು ಏನಾಗಿದೆ ಅಂತ ನೋಡುವಂಥ ಸೌಜನ್ಯತೆ ಇಲ್ಲ. ಅಲ್ಲರಿ 1 ತಿಂಗಳು ಬೇಕೇನ್ರಿ ಒಂದು ಪೈಪನ್ನು ಒಡೆದು ಹೋಗಿರುವಂಥ ಪೈಪನ್ನು ರಿಪೇರಿ ಮಾಡಲಿಕ್ಕೆ? ಸ್ವಲ್ಪನಾದರೂ ನಾಚಿಕೆ ಆಗೋದು ಬೇಡವಾ? ಜನಗಳ ಮುಂದೆ ಹೇಗೆ ಮುಖ ತೋರಿಸ್ತೀರಿ ನೀವು? ಜನಗಳು ನಿಮ್ಮ ವಿರುದ್ಧ ರೊಚ್ಚಿಗೆದ್ದಿರ್ತಾರೆ. ಅವ್ರು ಕ್ಯಾಕರಿಸಿ ತುಪ್ಪಕ್ಕಂತ ಉಗಿಯೋಕೆ ಮುನ್ನ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದರೆ ಜನ ಬಿಂದಿಗೆ ಹಿಡ್ಕೊಂಬರ್ತಾರೆ, ಬಿಂದಿಗೆ ಹಿಡ್ಕೊಂಡು ಓಡಾಡಿಸ್ತಾರೆ ನಿಮ್ಮನ್ನು. ಎಚ್ಚೆತ್ಕೊಳ್ಳಿ. ನಗರಸಭೆ ಅಧಿಕಾರಿಗಳ ಹಾರಿಕೆ ಉತ್ತರ ಕೊಡೋದಲ್ಲ, ಜವಾಬ್ದಾರಿ ಇದೆಯಲ್ಲ ನಿಮಗೆ. ನಿಮ್ಮನ್ನು ತಗೊಂಡೋಗಿ ಕೂರಿಸಿರೋದೇನಕ್ಕೆ? ನೀವು ಅಧಿಕಾರಿಗಳಾಗಿ ಇರೋದೇನಕ್ಕೆ? ನೀವು ಅಧಿಕಾರಿಗಳಿರೋದೇ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸಿ ಅಂತ, ಜನಸಾಮಾನ್ಯರ ಅಹವಾಲನ್ನು ಆಲಿಸಿ ಅಂತ, ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಿ ಅಂತ. ಸೋಮಾರಿಗಳ ಹಾಗೆ AC ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ರೆ ಆಗಲಿಲ್ಲ, ನೀವು ಅಧಿಕಾರಿಗಳು ಅಂತ ಹೇಳಿಸ್ಕೊಂಡ್ರೆ ಆಗಲಿಲ್ಲ. ಜನಪ್ರತಿನಿಧಿಗಳ ಸಮಸ್ಯೆಯನ್ನು ಆಲಿಸಿದ್ರೆ ಮಾತ್ರ ನೀವೊಬ್ಬ ಜನಪ್ರತಿನಿಧಿ ಅಥವಾ ನೀವೊಬ್ಬ ನಗರಸಭೆ ಅಧಿಕಾರಿ ಆಗಿರಲಿಕ್ಕೆ ಲಾಯಕ್ಕು. ಇಲ್ಲ ಅಂತಂದ್ರೆ ಲಾಯಕ್ಕೇ ಇಲ್ಲ ಅನ್ನುವಂಥ ಮಾತು ಅಲ್ಲಿನ ಜನರೇ ಹೇಳ್ತಾರೆ, ನಾವು ಹೇಳೋದು ಬೇಡ. ಜನರಿಗೆ ನಗರಸಭೆಯ ಅಧಿಕಾರಿಗಳ ಬಗ್ಗೆ ತಾತ್ಸಾರ ಬಂದು ಹೋಗಿದೆ. ಅವರು ಎದುರಿಗೆ ಬಂದರೆ ಇವರಿಂದ ಏನೂ ಆಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅಂದರೆ ಆ ರೀತಿ ಮಾತಾಡ್ಕೊಳ್ತಾರೆ ಅಲ್ಲಿನ ಜನ. ನಗರಸಭೆ ನಿಷ್ಕ್ರಿಯವಾಗಿದೆ ಅಂತ ಆಕ್ರೋಶ ಹೊರಹಾಕ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಇನ್ನೇನಾದರೂ ಅಲ್ಲಿನ ಜನ ತುಂಬ ಕೆಟ್ಟದಾಗೇನಾದರೂ ಬೈಕೋಬೇಕಾ ನಿಮ್ಮನ್ನು? ಕ್ಯಾಕರಿಸಿ ತುಪ್ಪಕ್ಕಂತ ಉಗಿಬೇಕಾ? ಅವ್ರ ಮುಂದೆ ಹೇಗ್ರಿ ಮುಖ ತೋರಿಸ್ತೀರಿ? ಆ ಜನಗಳ ಮುಂದೆ ನಗರಸಭೆ ಅಧಿಕಾರಿಗಳು ಅತ್ತ ಗಮನ ಹರಿಸೋದಿಲ್ಲ ಅಂತಂದರೆ ನಿಮ್ಮ ಜವಾಬ್ದಾರಿ ಅಲ್ವಾ? ಒಡೆದೋಗಿರುವಂಥ ಒಂದು ಪೈಪ್ಲೈನ್ ರಿಪೇರಿ ಮಾಡಲಿಕ್ಕೆ ನಿಮಗೆ ಆ ಒಂದು ಸಾಮರ್ಥ್ಯ ಇಲ್ಲ ಅಂದರೆ, ಅಂಥ ಒಂದು ಇಚ್ಛಾಶಕ್ತಿ ಇಲ್ಲ ಅಂತಂದರೆ ದಯವಿಟ್ಟು ಆ ಸ್ಥಾನದಲ್ಲಿ ಇರಲೇಬೇಡಿ. ಆ ಸ್ಥಾನದಲ್ಲಿ ಇದ್ದಿದ್ದಕ್ಕಾದರೂ ಒಂದು ಬೆಲೆ ಸಿಗಬೇಕು ಅಂತಂದರೆ, ಜನರಿಂದ ಮನ್ನಣೆ ಸಿಗಬೇಕು ಅಂದರೆ ಈ ಅಧಿಕಾರಿ ಬಹಳ ನಿಷ್ಠಾವಂತನಪ್ಪ, ಹೇಳಿದ ತಕ್ಷಣ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು. ಆಗ ಮಾತ್ರ ನೀವು ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ.
ಒಂದು ಸಾರಿ ನಿಮ್ಮ ಮನೆಯಲ್ಲಿ ಒಂದು ದಿನ ನೀರು ಬಂದಿಲ್ಲ ಅಂತಂದರೆ ಹೇಗಿರುತ್ತೆ? ಕುಡಿಯೋದಕ್ಕೆ ನೀರಿಲ್ಲ, ಕೈ ತೊಳೆಯೋಕ್ಕೂ ನೀರಿಲ್ಲ ಅಂತಂದರೆ ಊಟ ಮಾಡ್ತಿರಲ್ವಾ? ಊಟ ಮಾಡಿದ ನಂತರದಲ್ಲಿ ಕುಡಿಯೋದಕ್ಕೆ ಅಥವಾ ಕೈ ತೊಳೆಯೋದಕ್ಕೆ ನೀರು ಬೇಕು ಅಂತಂದಾಗ ನೀರಿಲ್ಲ ರೀ, ಒಂದು ಲೋಟನೂ ನೀರಿಲ್ಲ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡ್ತಿನೋ ತಾಯಿನೋ ಯಾರಾದರೂ ಹೇಳಿದ್ರೆ ಹೇಗಿರುತ್ತೆ ಪರಿಸ್ಥಿತಿ? ಸ್ವಲ್ಪ ಆಲೋಚನೆ ಮಾಡಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಹೀಗೆ ನಿರ್ಲಜ್ಜತನದಿಂದ ನಿರ್ಲಕ್ಷ್ಯವನ್ನು ತೋರುವಂಥದ್ದು ಇದೆಯಲ್ಲ, ಒಂದು ಪೈಪ್ಲೈನ್ ಒಡೆದೋಗಿರುವಂಥ ಪೈಪ್ಲೈನ್ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಮೇಲೆ ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯರೇ ಅಲ್ಲ, ಅರ್ಹರೇ ಅಲ್ಲ. ಇದು ನಾವು ಹೇಳೋದಲ್ಲ, ಒಂದು ಅಲ್ಲಿನ ಜನ ಹೇಳ್ತಾರೆ, ಜನಸಾಮಾನ್ಯರು ಹೇಳ್ತಾರೆ. ದಿನನಿತ್ಯದ ಅಡುಗೆಗೆ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಶೌಚಾಲಯಕ್ಕೆ ನೀರಿಲ್ಲ, ಮತ್ತು ಅಲ್ಲಿ ನಿತ್ಯ ಟ್ಯಾಂಕರ್ನಿಂದ ನೀರು ಓಡಿಸ್ಕೊಳ್ಬೇಕು. ಅವ್ರಿಗೆ ಕೊಡಬೇಕು ನಾವು ದುಡ್ಡು, 500, 1000 ಗಟ್ಟಲೆ, 800 ರೂಪಾಯಿ, 1000 ಗಟ್ಟಲೆ ದುಡ್ಡು ಕೊಡಬೇಕು. ಇದೆಂಥ ಕರ್ಮ? ದುಡ್ಡು ಕೊಟ್ಟು ನೀರು ತಗೊಳ್ಳುವಂಥ ಒಂದು ಪರಿಸ್ಥಿತಿ. ಜನರ ತೆರಿಗೆ ದುಡ್ಡಲ್ಲಿ, ಅಂದರೆ ನಾವು ಕಟ್ಟುವಂಥ ತೆರಿಗೆ ದುಡ್ಡಲ್ವಾ? ಸೊ ಹಾಗಿದ್ದಾಗ ಅಭಿವೃದ್ಧಿ ಕೆಲಸಗಳಾಗಬೇಕಲ್ಲ. ಜನರು ತೆರಿಗೆ ಕಟ್ತಾರೆ, ಆ ತೆರಿಗೆ ದುಡ್ಡಲ್ಲಿ ತಾನೇ ಅಭಿವೃದ್ಧಿ ಕೆಲಸಗಳಾಗಬೇಕಿರೋದು. ಅದ್ಯಾಕಾಗೋದಿಲ್ಲ? ಇದು ಕಾಡುವಂಥ ಪ್ರಶ್ನೆ. ಮಹಿಳೆಯರು, ಶಾಲಾ ಮಕ್ಕಳು ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರಲ್ಲ. ಈ ಬಗ್ಗೆ 10 ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ, ಆದರೂ ಪ್ರಯೋಜನ ಇಲ್ಲ ಅಂತಂದರೆ ಎಷ್ಟು ಬಾರಿ ಮನವಿ ಮಾಡಿಕೊಳ್ಬೇಕು? ಅಧಿಕಾರಿಗಳ ನಿರಾಸಕ್ತಿಗೆ ಬೇಸತ್ತ ನಿವಾಸಿಗಳು ಬೃಹತ್ ಪ್ರತಿಭಟನೆ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸರ್ಕಾರಿ ಬೋರ್ವೆಲ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇನ್ನೂ ಬಗ್ಲಿಲ್ಲ ಅಂತಂದರೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆ ನಡೆಸ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಂಟೆ. ಇನ್ಮುಂದಾದರೂ ಕೆಲಸ ಮಾಡಿಕೊಡು ಅವ್ರದ್ದು. ಇನ್ಮುಂದಾದರೂ ಒಡೆದಂಥ ಪೈಪ್ಲೈನನ್ನು ಸರಿ ಮಾಡಿ ಅಲ್ಲಿನ ಜನರಿಗೆ ನೀರಿನ ಬವಣೆಯನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು, ಪ್ರಾಮಾಣಿಕ ಕೆಲಸ ಮಾಡಿ, ಆಗಲಾದರೂ ಮೆಚ್ಕೋತಾರೆ. ಇನ್ನು ವೀಕ್ಷಕರೇ, ಇದು ಇವತ್ತಿನ ಒಂದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಹಾಗೆಯೇ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಾಕ್ಷ್ಯ ಸಮೇತ ಕಳುಹಿಸಿಕೊಟ್ರೆ, ಏನು ಸಮಸ್ಯೆ ಅನ್ನುವಂಥದ್ದನ್ನು ಕಳುಹಿಸಿಕೊಟ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ. ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9686651049. ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ. ಒಂದು ವೇಳೆ ನೀವು ಕಚೇರಿಗೆ ಬರೋದಾದರೆ ಕಚೇರಿಯ ನಂಬರನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಬ್ಲಿಂಕ್ ಆಗ್ತಾ ಇರುವಂಥ ಕಚೇರಿಯ ನಂಬರ್ ಫ್ರೀಡಮ್ ಟಿವಿ ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಈ ಒಂದು ಕಚೇರಿಯ ವಿಳಾಸಕ್ಕೆ ನೀವು ನೇರ ಭೇಟಿ ಕೊಟ್ಟು ಸಾಕ್ಷ್ಯ ಸಮೇತ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ ಮತ್ತು ನಿಮಗೆ ನ್ಯಾಯ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡಿಯೇ ತೀರುತ್ತೆ. ಅದನ್ನು ತಾರ್ಕಿಕ ಅಂತ್ಯ ಕಾಣಿಸುವ ಮೂಲಕ ನಿಮಗೆ ನ್ಯಾಯವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ.